ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಕ್ಯಾಲೆಂಡರ್ ಹೊಸ ವರ್ಷದ ಶುಭಾಶಯಗಳು. ನಮಗೆ ಯುಗಾದಿ ಹಬ್ಬ ಹೊಸ ವರ್ಷ ಅಂತ ಗೊತ್ತು. ಇದು ಕ್ಯಾಲೆಂಡರ್ ಹೊಸ ವರ್ಷ ಆಗಿರೋದ್ರಿಂದ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ವಿಡಿಯೋ ನೋಡಾದಮೇಲೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡಿ. ನೀವಿವಾಗ ನೋಡ್ತಿರೋ ವಿಡಿಯೋ ಬಂದು ಇಯರ್ ಎಂಡ್ ಆ್ಯಂಡ್ ನ್ಯೂ ಇಯರ್ದು ವಿಡಿಯೋ ಆಗಿರುತ್ತೆ. ಈ ಸಲ ಇಯರ್ ಎಂಡ್ ತುಂಬಾ ಸ್ಪೆಷಲ್ ಆಗಿತ್ತು. ಇಯರ್ ಎಂಡ್ ಅಂತ ವರ್ಷದ ಕೊನೆಯ ದಿನ ಅಂತ ಮನೇಲಿ ನಾನ್ ವೆಜ್ ಮಾಡಿದ್ವಿ. ಹಿಂದಿನ ದಿನ ರಂಗೋಲಿ ಬಿಟ್ಟಿದ್ದಾಯಿತು. ಹೊಸ ವರ್ಷಕ್ಕೆ ನಮ್ಮ ಮಂಡ್ಯ ಕಡೆ ಮನೆ ಬಾಗಿಲಿಗೆ ರಂಗೋಲಿ ಬಿಟ್ಟು ಬಣ್ಣ ಹಚ್ಚೋದು ವಾಡಿಕೆ. ನಾನು ರಂಗೋಲಿ ಬಿಟ್ಟು ಬಣ್ಣ ಹಚ್ಚೋಷ್ಟರೊಳಗೆ ಅನನ್ಯ ಮಾನ್ಯ ಬಂದರು. ಅವ್ರ ಜೊತೆ ಒಟ್ಟಿಗೆ ನಾನ್ ವೆಜ್ ಊಟ ಮಾಡಾದಮೇಲೆ ಬರ್ತಾನೆ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದರು. ಐಸ್ ಕ್ರೀಮ್ ತಿಂದ್ವಿ. ನನಗಂತೂ ಎಸ್ಪೆಷಲಿ ನಾನ್ ವೆಜ್ ತಿಂದಾಗ ಐಸ್ ಕ್ರೀಮ್ ಇರಲೇಬೇಕು. ಸಿಕ್ಕಾಬಟ್ಟೆ ನನಗೆ ಐಸ್ ಕ್ರೀಮ್ ತಿನ್ನೋದಂದರೆ ಇಷ್ಟ. ಇಬ್ಬರು ಐಸ್ ಕ್ರೀಮ್ ತಿಂತ ವೀಡಿಯೋ ಮಾಡ್ಕೊಂಡ್ವಿ. ಕೇಕ್ ಕೂಡ ತೊಗೊಂಡು ಬಂದಿದ್ದರು. ನಾನು ಆದಷ್ಟು ಯಾವತ್ತೂ ಇಯರ್ ಎಂಡಲ್ಲಿ ಮಿಡ್ ನೈಟಲ್ಲಿ ಕೇಕ್ ಕಟ್ ಮಾಡಿದ್ದಿಲ್ಲ. ನ್ಯೂ ಇಯರ್ಗೆ ಯಾವಾಗಲೂ ಒಂದ್ಸಲ ರೇಖನ್ ಮಗ ದಾಸನ್ ಬರ್ತ್ಡೇ ಇದ್ದಾಗ ಕೇಕ್ ಕಟ್ ಮಾಡಿಸಿದ ನೆನಪು. ಸೊ ಕೇಕ್ ತೊಗೊಬಂದಿಟ್ಟು 12ಗೆ ಕಟ್ ಮಾಡೋಣ ಅಂತ ಹೇಳಿ ಮಲ್ಕೊಂಡ್ವಿ. ಕೇಕ್ ಏನೋ ರೆಡಿ ಇತ್ತು. ಕಟ್ ಮಾಡೋಕ್ಕೆ ಯಾರೂ ಎದ್ದೇಳ್ತಾನೆ ಇಲ್ಲ. ನೀನೇ ಕಟ್ ಮಾಡು ಅನ್ನೋದು. ನಾನೊಬ್ಬಳೇ ಏನು ಕಟ್ ಮಾಡಲಿ. ಫೋರ್ಸ್ಫುಲಿ ಎಲ್ಲರನ್ನೂ ಎಬ್ಬಿಸ್ಕೊಂಡು ಬಂದು ನನ್ನ ಮಗನ್ನು ಸೇರಿಸಿ ಕೇಕ್ ಮುಂದೆ ಕೂತ್ಕೊಂಡು ನಿದ್ದೆಗಣ್ಣಲ್ಲೇ ವಿಚಿತ್ರವಾಗಿ ಫೋಟೋಗೆ ಪೋಸ್ ಕೊಟ್ಟಿದ್ದಾಯಿತು. ಹ್ಯಾಪಿ ನ್ಯೂ ಇಯರ್ ಹಚ್ಕೊತಾನೆ ಇಲ್ಲ. ಹ್ಯಾಪಿ ನ್ಯೂ ಇಯರ್. ನಾನು ನನ್ನ ಕಿಟೋಸ್ ಜೊತೆಗೆ ಕೇಕ್ ಕಟ್ ಮಾಡ್ತಿದ್ರೆ ನಮಗೆ ವಿಡಿಯೋ ಮಾಡಿಕೊಟ್ಟಿದ್ದು ನನ್ನ ಹಸ್ಬೆಂಡು. ಈ ವಿಡಿಯೋ ಕ್ಯಾಪ್ಚರ್ನ ರಘುವಾರಿ ನಮ್ಮ ಹಸ್ಬೆಂಡ್ ಅಂತಲೇ ಹೇಳ್ಬೋದು. ನಾವಿಷ್ಟು ಜನ ಸೇರಿ ನ್ಯೂ ಇಯರ್ನ ಹೀಗೆ ಈ ರೀತಿ ವೆಲ್ಕಮ್ ಮಾಡ್ಕೊಂಡ್ವಿ. ಕೇಕೆಲ್ಲ ತಿನ್ನೋಕ್ಕೆ ಹೋಗಲಿಲ್ಲ. ಈ ಅವತಾರದಲ್ಲಿ ಕೇಕ್ ಕಟ್ ಮಾಡಿ ಹಾಗೆ ಫೋಟೋಗೆ ಪೋಸ್ ಕೊಟ್ಟು ಕೇಕ್ನು ಒಂಚೂರು ಕಟ್ ಮಾಡಿದೆ ಹೆಂಗೆ ತಂದಿದ್ವಿ ಹಾಗೆ ಪ್ಯಾಕ್ ಮಾಡಿ ಫ್ರಿಜ್ ಒಳಗೆ ಇಡೋದಕ್ಕೆ ಹೇಳಿದ್ವಿ. ಎಲ್ಲರೂ 12ಗೆ ಎದ್ದು ವಿಶ್ ಮಾಡಿದ್ರು. ಕೆಲವೊಂದು ಜನ ಅನ್ಬೋದು ಇದು ನಮಗೆ ಹೊಸ ವರ್ಷ ಅಲ್ಲ ಅಂತ. ಬಟ್ ಕ್ಯಾಲೆಂಡರ್ ಪ್ರಕಾರ ನಮ್ಮ ದಿನ ಶುರು ಮಾಡೋದು ಇವತ್ತೇ ಅಲ್ವಾ. ಇನ್ನು ನನ್ನ ಮಗ ಸ್ಕೂಲ್ಗೆ ರೆಡಿಯಾಗಿದ್ದ. ನನ್ನ ಫ್ರೆಂಡ್ ಗಿಫ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಏನು ಗಿಫ್ಟ್ ಮಾಡಿದ್ಯಾ? ಚಾಕ್ಲೇಟ್. ನನ್ನ ಮಗ ಅವನ ಫ್ರೆಂಡ್ಗೆ ಪ್ರೀತಿಯಿಂದ ಅವನೇ ಡ್ರಾಯಿಂಗ್ ಮಾಡಿ ಅದಕ್ಕೆ ಪ್ಯಾಕ್ ಮಾಡಿ ಚಾಕ್ಲೇಟ್ ಇಟ್ಕೊಂಡು ಗಿಫ್ಟ್ ರೀತಿ ತೊಗೊಂಡು ಹೋದ. ಮಾಮಿಗೆ ನಾವು ಚಿಕ್ಕ ವಯಸ್ಸಲ್ಲಿ ಹಾಗೆ ಸೆಲೆಬ್ರಿಟೀಸ್ ಫೋಟೋ, ಫ್ಲವರ್ಸ್ ಫೋಟೋ ತೊಗೊಂಡು ಹಿಂದೆ ನಾನೊಂದು ತೀರ ನೀನೊಂದು ತೀರ ನಮ್ಮಿಬ್ಬರ ತೀರ ಸಮುದ್ರ ತೀರ ಅಂತ ಏನೋ ಕವನಗಳನ್ನ ಗೀಚಿ ಫ್ರೆಂಡ್ಸ್ಗೆ ಎಕ್ಸ್ಚೇಂಜ್ ಮಾಡ್ತಿದ್ವಿ. ಹುಡುಗಿರ್ ಫ್ರೆಂಡ್ಸ್ಗೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಹೋಗೋಕ್ಕೆ ಮುಂಚೆ ದೇವರಿಗೆ ಹಾರ ತೊಗೊಂಡ್ವಿ. ವರ್ಷದ ಮೊದಲನೇ ದಿನ ಮನೆ ದೇವರು ಮಾದಪ್ಪನ ಬ್ಲೆಸ್ಸಿಂಗಿಂದ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೊರಟ್ವಿ. ರೋಡಲ್ಲಿ ಹೋಗ್ತಾ ಹಳ್ಳಿ ಕಾರ್ ಮತ್ತು ಅಯ್ಯಪ್ಪ ಸ್ವಾಮಿಯ ದರ್ಶನ ಆಯಿತು. ಇಲ್ಲಿ ಮೆರವಣಿಗೆ ನಡೀತಾ ಇತ್ತು. ಅದ್ರದ್ದು ವಿಡಿಯೋ ಇದು. ಎಲ್ಲ ದೇವರ ನಿರ್ಣಯ. ಅಯ್ಯಪ್ಪ ಸ್ವಾಮಿ ದರ್ಶನ ಸಿಕ್ಕಿದ ಮನಸ್ಸಿಗೆ ಖುಷಿ ಆಯಿತು. ನಾವು ಸೀದಾ ಹೊರಟು ಬಂದಿದ್ದು ಮಾದಪ್ಪನ ದೇವಸ್ಥಾನಕ್ಕೆ. ನಾವು ಬಂದಾಗ ಬಾಗಿಲಾಗಿತ್ತು ದೇವಸ್ಥಾನ. ಆಮೇಲೆ ದೇವಸ್ಥಾನದ ಬಾಗಿಲನ್ನ ತೆಗೆದಾದ್ಮೇಲೆ ದೇವರಿಗೆ ಕರ್ಪೂರ ಹಚ್ಚಿದ್ವಿ. ಆಮೇಲೆ ನಮ್ಮ ಮಾದಪ್ಪನಿಗೆ ಶ್ರೇಷ್ಠ ಧೂಪನ ಹಾಕಿ ದೇವಸ್ಥಾನದೊಳಗೆ ಬಂದು ಉಗೆ ಉಗೆ ಮಾದಪ್ಪು ಕಾಪಾಡು ನನ್ನಪ್ಪ ಅಂತ ಮನಸ್ಸಲ್ಲಿ ಬೇಡ್ಕೊಂಡು, ಈ ವರ್ಷದ ಬಗ್ಗೆ ಏನೂ ಕೇಳ್ಕೊಳ್ಳಿಲ್ಲ. ನಾನು ಆದಷ್ಟು ದೇವಸ್ಥಾನಕ್ಕೆ ಹೋದಾಗ ಅಷ್ಟಾಗಿ ಬೇಡ್ಕೋಬೇಕು ಅನಿಸ್ದಾಗಲೇ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಮಾದಪ್ಪನ ದರ್ಶನ ಸಿಕ್ಕಿ ಮಾದಪ್ಪನ ಬ್ಲೆಸ್ಸಿಂಗೊಂದಿಗೆ ವರ್ಷ 2026ನೇ ವರ್ಷ ಶುರುವಾಯಿತು ಅಂತಲೇ ಹೇಳ್ಬೋದು. ಇನ್ನು ಪಕ್ಕದಲ್ಲೇ ಇದ್ದಂಥ ನಂದಿಗೆ ಕರ್ಪೂರ ಹಚ್ಚಿ ನಂದಿಗೆ ಪ್ರದಕ್ಷಿಣೆ ಹಾಕಿ ಹರಳಿಕಟ್ಟೆಗೆ ಪ್ರದಕ್ಷಿಣೆ ಹಾಕಿ ದೇವಾಲಯ ದರ್ಶನವನ್ನು ಮುಗಿಸಿದ್ವಿ. ನನ್ನ ಹೊಸ ವರ್ಷದ ದಿನ ತುಂಬಾ ಸಿಂಪಲ್ಲಾಗಿತ್ತು. ಯಾವುದೇ ಆಚರಣೆ ಇಲ್ಲ. ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಬೆಳಗಿ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಪಡೆದೆ. ಇದಾಗಿತ್ತು ನನ್ನ ನ್ಯೂ ಇಯರ್ ದಿನದ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.